ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಯೇಸು ಕ್ರಿಸ್ತನ ಮಧುರವುಳ್ಳ ಆ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಈ ಬೆಳಗಿನ ಜಾವದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನು ಒಂದು ಸುಂದರವಾದ ಮಾತುಗಳನ್ನು ತಿಳಿಸುತ್ತಾ ಇದ್ದಾರೆ. ಹಾಲೆಲೂಯ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ಹಾಲೆಲೂಯ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಿಮಗಾಗಿ ವಾಗ್ದಾನಗಳನ್ನು ಮಾಡಿದ್ದಾರೆ. ಹಾಲೆಲೂಯ. ಆ ವಾಗ್ದಾನಗಳನ್ನು ಪೂರೈಸುವಾತನು ಕರ್ತನಾದ ಯೇಸು ಕ್ರಿಸ್ತನು ಆಗಿದ್ದಾರೆ. ಹಾಲೆಲೂಯ. ಆ ವಾಗ್ದಾನಗಳನ್ನು ಪೂರೈಸುವುದಕ್ಕಾಗಿ ಆತನು ಸರ್ವಶಕ್ತನಾಗಿದ್ದಾನೆ. ಯೇಸು ಕ್ರಿಸ್ತನು ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ತಿಳಿಸುವುದೇನೆಂದರೆ ಗೊತ್ತಾ? ದೇವರು ನಿಮ್ಮನ್ನು ತಿಳಿಸುವುದೇನೆಂದ್ರೆ ಗೊತ್ತಾ? ಒಂದು ಬಹು ಸುಂದರವಾದ ಮಾತಿದೆ. ಆತನು ನಿಮ್ಮ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಆತನು ನಿಮ್ಮ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಕೀರ್ತನೆ ಬರೆದ ಸುವಾರ್ತೆ 103ನೇ ಅಧ್ಯಾಯದಲ್ಲಿ 5ನೇ ವಚನದ ಮುಖಾಂತರವಾಗಿ ಯೇಸು ಕ್ರಿಸ್ತನು ತಿಳಿಸುವುದೇನೆಂದರೆ ಗೊತ್ತಾ? ಯೇಸು ಕ್ರಿಸ್ತನು ತಿಳಿಸುತ್ತಾ ಇರುವುದು ಏನು ಗೊತ್ತಾ? ಆತನು ಹೇಳ್ತಾ ಇದ್ದಾರೆ, ನಾನು ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತೇನೆ ಎಂಬುದಾಗಿ ಆ ವಚನಗಳನ್ನು ಓದಿಕೊಂಡು ಬರೋಣ. ಹಲ್ಲೆಲೂಯ. ಕೀರ್ತನೆ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 5ನೇ ವಚನ. ಹಲ್ಲೆಲೂಯ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತೇನೆ. ಹದ್ದಿಗೆ ಬರುವಂತೆ ನಿನಗೆ ಯೌವನ ತಿರುಗಿ ಬರಮಾಡುತ್ತಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿಮಗಾಗಿ ಈ ವಾಕ್ಯವನ್ನು ಹೇಳುತ್ತಾ ಇರುವುದು. ಹಲ್ಲೆಲೂಯ. ಏನು ಹೇಳ್ತಾ ಇದ್ದಾರೆ ಅಂದರೆ, ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುವೆನು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ನುಡಿಯುತ್ತಾ ಇದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅಯ್ಯೋ, ನನಗೆ ಇದು ಆಸೆ ಇದೆ, ಆದರೆ ಇದು ನನ್ನಿಂದ ತಗೊಳ್ಳೋದಕ್ಕೆ ಆಗೋದಿಲ್ಲ ಎಂದು ನಾವು ಭಯಪಡಬಾರದು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತೇನೆ. ಹಾಲೆಲೂಯ. ಹಾಲೆಲೂಯ. ನೀನು ದೇವರಲ್ಲಿ ಏನೇನು ಆಸೆ ಇಟ್ಟುಕೊಂಡಿದೆಯೋ, ದೇವರಲ್ಲಿ ಏನೇನು ನಿನ್ನ ಆಸೆಯನ್ನು ಇಟ್ಟುಕೊಂಡಿದೆಯೋ ಅದನ್ನೆಲ್ಲ ದೇವರು ನೆರವೇರಿಸುತ್ತೇನೆಂದು ಹೇಳುತ್ತಾರೆ. ಅದನ್ನೆಲ್ಲ ಕರ್ತನಾದ ಯೇಸು ಕ್ರಿಸ್ತನು ನೆರವೇರಿಸುತ್ತೇನೆಂದು ಹೇಳುತ್ತಾರೆ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಅಯ್ಯೋ, ನಾನು ಈ ವರ್ಷದಲ್ಲಿ ನನ್ನ ಮಗನನ್ನು ಮದುವೆ ಮಾಡಬೇಕೆಂದು ನೋಡಿದ್ದೇನೆ. ನನ್ನಿಂದ ಇದು ಆಗೋದೇ ಇಲ್ಲ ಸ್ವಾಮಿ, ನನ್ನಿಂದ ಇದು ಆಗೋದಿಲ್ಲ, ನನ್ನಿಂದ ಹೇಗೆ ಆಗುತ್ತದೆ ಎಂದು ನೀನು ಬಯಸಬಾರದು. ನನ್ನಿಂದ ಇದು ಹೇಗೆ ಆಗುತ್ತದೆ ಎಂದು ಬಯಸಬಾರದು. ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನು ನಿನಗಾಗಿ ವಾಗ್ದಾನ ಮಾಡುತ್ತಾ ಇದ್ದಾರೆ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತೇನೆಂದು ದೇವರು ವಾಗ್ದಾನ ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯ. ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ನಜರೇತಿನ ಯೇಸುವಿಗೆ ಸ್ತೋತ್ರವಾಗಲಿ. ದೇವಾದಿದೇವನು, ಕರ್ತನು, ರಾಜಾದಿರಾಜನು, ರಾಜಾದಿರಾಜನಾಗಿದ್ದಾನೆ. ನಿನ್ನ ಆಸೆಗಳನ್ನು ಪೂರೈಸುವುದಕ್ಕಾಗಿ ಆತನು ಸರ್ವಶಕ್ತನಾದ ದೇವಕುಮಾರನಾಗಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅಯ್ಯೋ, ನನ್ನ ಮಗಳಿಗಾಗಿ ಎಷ್ಟೋ ವರ್ಷದಿಂದ ನಾನು ಬಯಸಿರುವುದು, ಆದರೆ ನನ್ನ ಮಗಳಿಗೆ ಒಳ್ಳೆ ವರವನ್ನು ಕೂಡಿ ಬರುತ್ತಾ ಇಲ್ಲ ಎಂದು ನೀನು ಯೋಚಿಸುತ್ತಾ ಇದ್ದಿರಬಹುದು. ಆದರೆ ಇಲ್ಲಿ ಕರ್ತನಾದ ಯೇಸುವಿನ ವಾಕ್ಯವನ್ನು ತೆರೆದು ನೋಡು, ನಿನಗೋಸ್ಕರ ಈ ವಾಗ್ದಾನಗಳನ್ನು ದೇವರು ಹೇಳುತ್ತಾ ಇರುವುದು. ಹಲ್ಲೆಲೂಯ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುವೆನು ಎಂಬುದಾಗಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅಯ್ಯೋ,
ನನ್ನ ಜೀವನದಲ್ಲಿ ನಾನು ಒಳ್ಳೆ ಕಾರ್ಯಗಳನ್ನು ನೋಡಲೇ ಇಲ್ಲ, ಎಷ್ಟೋ ವರ್ಷದಿಂದ ನಾನು ಬಯಸುತ್ತೇನೆ ಈ ನನ್ನ ಜೀವನದಲ್ಲಿ ಒಳ್ಳೆ ಕಾರ್ಯಗಳನ್ನು ನಡೆಯಬೇಕು, ಈ ಕೆಟ್ಟ ಆತ್ಮಗಳನ್ನು ಬಿಟ್ಟು ಹೋಗಬೇಕು, ದಲಿಂದ್ರತನ ಬಿಟ್ಟು ಹೋಗಬೇಕು, ಬಡತನಗಳ ಬಿಟ್ಟು ಹೋಗಬೇಕೆಂದು ಬಯಸುತ್ತೀಯಾ? ನಿನಗೋಸ್ಕರ ದೇವರು ವಾಗ್ದಾನ ಮಾಡಿದ್ದಾರೆ. ಆ ವಾಗ್ದಾನವನ್ನು ಇಟ್ಟು ನೀನು ಪ್ರಾರ್ಥನೆ ಮಾಡುವುದಾದರೆ, ಆ ವಾಗ್ದಾನವನ್ನು ಇಟ್ಟು ನೀನು ಪ್ರಾರ್ಥನೆ ಮಾಡುವುದಾದರೆ, ಯೇಸು ಕ್ರಿಸ್ತನು ನಿನಗೋಸ್ಕರ ವಾಗ್ದಾನ ಮಾಡಿದ್ದಾರೆ. ಆ ವಾಗ್ದಾನಗಳನ್ನು ಹಿಡಿದಿಟ್ಟುಕೊಂಡು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು, ದೇವರ ಸನ್ನಿಧಿಗೆ ಬರಬೇಕು, ದೇವರ ಮುಂದೆ ಮೊಳಕಾಲೂರಬೇಕು. ಯಾವಾಗ ನಾವು ದೇವರ ಮುಂದೆ ಮೊಳಕಾಲೂರುತ್ತೇವೋ ನಿನಗೆ ಜನರ ಮುಂದೆ ದೇವರು ನಿನ್ನ ತಲೆ ಎತ್ತುವಂತೆ ಮಾಡುತ್ತಾನೆ. ಹಲ್ಲೆಲೂಯಾ. ಈಗಲೇ ಎಜಿಕೇಲದಲ್ಲಿ 36ನೇ ಅಧ್ಯಾಯ 15ನೇ ವಚನವನ್ನು ದೇವರು ತಿಳಿಸಿರುವುದು, ದೇವರು ವಾಗ್ದಾನ ಮಾಡಿರುವುದು. ನನ್ನ ಸಂಗಡ ದೇವರು ಏನಂತ ವಾಗ್ದಾನ ಮಾಡಿದ್ದಾರೆ? ನಿನಗೆ ಇನ್ನು ಜನಗಳಿಂದ ಅವಮಾನವಾಗೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಜನಗಳಿಂದ ನಿನಗೆ ಅವಮಾನವಾಗೋದಿಲ್ಲ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯಗಳನ್ನು ಹೇಳುತ್ತಾ ಇದೆಯೇ. ಹಲ್ಲೆಲೂಯಾ. ಭಯಪಡಬಾರದು. ಓದಿರುವ ವಾಕ್ಯಗಳನ್ನು ಇಟ್ಟುಕೊಂಡು, ಆ ವಾಗ್ದಾನಗಳನ್ನು ಹಿಡಿದಿಟ್ಟುಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ವಾಗ್ದಾನಗಳನ್ನು ಹಿಡಿದಿಟ್ಟುಕೊಂಡು ಪ್ರಾರ್ಥನೆ ಮಾಡಬೇಕು. ನನಗೆ ಇನ್ನು ಮೇಲೆ ಅವಮಾನವಾಗುವುದಿಲ್ಲ. ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ವಾಗ್ದಾನವನ್ನು ನನ್ನ ಜೀವಿತದಲ್ಲಿ ನೆರವೇರುತ್ತದೆಂದು ನಾವು ಅಂದುಕೊಳ್ಳಬೇಕು. ನನ್ನ ಜೀವನದಲ್ಲಿ ನೆರವೇರುತ್ತದೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳಬೇಕು. ಯಾವಾಗ ನಾವು ಬೇಡಿಕೊಳ್ಳುತ್ತೇವೋ, ಯಾವಾಗ ನಾವು ಭರವಸೆ ಇಡುತ್ತೇವೋ ಕರ್ತನಾದ ಯೇಸುವಿನ ಮೇಲೆ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ಆ ಎಲ್ಲ ದಲಿಂದರತನಗಳನ್ನು, ಎಲ್ಲ ಬಡತನಗಳನ್ನು, ಎಲ್ಲ ಅವಮಾನಗಳನ್ನು, ಎಲ್ಲ ನಿಂದನೆಗಳನ್ನು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತಾವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತಾವೆ. ಹಲ್ಲೆಲೂಯಾ. ಬೆಳ್ಳಿ ಬಂಗಾರವನ್ನು ಕೊಟ್ಟರೆ ನಮ್ಮ ದಲಿಂದರತನ ಬಿಟ್ಟು ಹೋಗೋದಿಲ್ಲ. ಹಲ್ಲೆಲೂಯಾ. ನಮಗಾಗಿರುವ ಅವಮಾನಗಳು ನಮ್ಮಿಂದ ಬಿಟ್ಟು ಹೋಗೋದಿಲ್ಲ. ಯಾವಾಗ ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ, ಮಗಳೇ ಮಗನೇ, ಕರ್ತನಾದ ಯೇಸು ಕ್ರಿಸ್ತನು ಯಾವಾಗ ನಿನ್ನನ್ನು ಆಶೀರ್ವಾದ ಮಾಡುತ್ತಾನೋ ಅವಾಗೆಲ್ಲ ದಲಿಂದರತನಗಳನ್ನು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತಾವೆ. ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತಾವೆ. ಯೇಸುವಿನ ನಾಮದಲ್ಲಿ ಅಧಿಕಾರ ಉಂಟು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ಅಧಿಕಾರ ಉಂಟು. ಆ ಯೇಸುವಿನ ನಾಮದಲ್ಲಿ ನೀನು ಬೇಡುವುದಾದರೆ ನಿನ್ನ ಕಣಜಿಗಳನ್ನು ತುಂಬಿ ಹೊರಿಸುತ್ತಾನೆ. ಹಲ್ಲೆಲೂಯಾ. ನಿನ್ನ ಕಣಜಿಗಳನ್ನು ಯೇಸು ಕ್ರಿಸ್ತನು ತುಂಬಿ ಹೊರಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿನಗೆ ಯಾವ ಅವಮಾನ ಬಂದರೂ ಈ ವಾಕ್ಯವನ್ನು ಇಟ್ಟು ಹೇಳು, ಇನ್ನು ಮೇಲೆ ನಾನು ಅವಮಾನದಲ್ಲಿ ಕೂತುಕೊಳ್ಳುವುದಿಲ್ಲ. ಯಾಕಂದರೆ ಕರ್ತನಾದ ಯೇಸು ಹೇಳುತ್ತಾ ಇದ್ದಾರೆ, ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತೇನೆ, ನಿನ್ನ ಅಗತ್ಯಗಳನ್ನು ಪೂರ್ತಿಗೊಳಿಸುತ್ತೇನೆ. ನೀನು ಭಯಪಡಬೇಡ ಮಗನೇ ಮಗಳೇ, ನಾನೇ ನಿನ್ನ ಸಂಗಡ ಇದೆ ಎಂದು ದೇವರು ನಿನ್ನನ್ನು ವಾಗ್ದಾನ ಮಾಡಿ ಹೇಳಿದ್ದಾರೆ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ದೇವರು ಏನೇನು ಬರೆದಿಟ್ಟಿದ್ದಾನೋ ಅದನ್ನೆಲ್ಲ ನಿನ್ನ ಜೀವನದಲ್ಲಿ ನೆರವೇರುತ್ತದೆ. ವಾಕ್ಯದಲ್ಲಿ ಏನೇನು ಬರೆದಿಟ್ಟಿದ್ದಾನೋ ಅದನ್ನೆಲ್ಲ ನಿನ್ನ ಜೀವಿತದಲ್ಲಿ ನೆರವೇರುತ್ತದೆ. ಅದನ್ನೆಲ್ಲ ನಿನ್ನ ಜೀವಿತದಲ್ಲಿ ನೆರವೇರುತ್ತದೆ. ಅದನ್ನೆಲ್ಲ ನಿನ್ನ ಜೀವಿತದಲ್ಲಿ ನೆರವೇರಬೇಕಾದರೆ ನೀನು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು. ಯೇಸು ರಾಜ ನಿನಗೆ ತಂದೆಯಾಗಿದ್ದಾರೆ. ಯೇಸು ರಾಜ ನಿನಗೆ ದೇವರಾಗಿದ್ದಾರೆ. ಯೇಸು ರಾಜ ನೀನು ತಾಯಿ ಗರ್ಭದಲ್ಲಿ ರೂಪಿಸಿದಕ್ಕಿಂತ ಮುಂಚಿತವಾಗಿ ನಿನ್ನನ್ನು ಹೆಸರಿಡಿದು ಕರೆದಾತನು. ಹಲ್ಲೆಲೂಯಾ. ನಿನ್ನನ್ನು ಹೆಸರಿಡಿದು ಕರೆದಾತನು, ನಿನ್ನನ್ನು ಬಲ್ಲಾತನು. ಆ ದೇವರು ನಿನ್ನ ಸಂಗಡ ಇರುವಾಗ ನೀನು ಭಯಪಡುವ ಅಗತ್ಯವಿಲ್ಲ. ನಿನ್ನಗೋಸ್ಕರ ನೋಡಿ ಹೇಳ್ತಾ ಇದ್ದಾರೆ, ನಿನ್ನ ಆಸೆಗಳನ್ನು ಪೂರೈಸುವೆನೆಂದು. ಹಲ್ಲೆಲೂಯಾ. ನಿನ್ನ ಅಣ್ಣ ತಮ್ಮರ ಮೇಲೆ ನೀನು
ಆಸೆಗಳನ್ನು ಇಟ್ಟುಕೊಂಡು ನಿನಗೆ ನಿರಾಸೆ ಆಗಿರಬಹುದು. ನಿನ್ನ ತಾಯಿ ತಂದೆ ಮೇಲೆ ನೀನು ಆಸೆ ಇಟ್ಟುಕೊಂಡು ನೀನು ನಿರಾಸೆ ಆಗಿರಬಹುದು. ನಿನ್ನ ಬಂಧು ಬಳಗದ ಮೇಲೆ ಆಸೆಯನ್ನು ಇಟ್ಟುಕೊಂಡು ನಿರಾಸೆ ಆಗಿರಬಹುದು. ಆದರೆ ನಿನ್ನನ್ನು ಸೃಷ್ಟಿ ಮಾಡುವ ಕರ್ತನೊಬ್ಬನಿದ್ದಾನೆ. ಆತನು ನಂಬಿಗಸ್ತನಾಗಿದ್ದಾನೆ. ಆತನು ವಾಗ್ದಾನ ಮಾಡಿರುವುದೆಲ್ಲವನ್ನು ನೆರವೇರಿಸುವ ದೇವರಾಗಿದ್ದಾನೆ. ಆತನು ಜೀವ ಉಳ್ಳುವ ದೇವರಾಗಿದ್ದಾನೆ. ಒಂದೇ ಒಂದು ಸಾರಿ ಆ ಯೇಸುವನ್ನು ಕರಿ, ಒಂದೇ ಒಂದು ಸಾರಿ ಆ ಯೇಸುವನ್ನು ಕೂಗು, ಒಂದೇ ಒಂದು ಸಾರಿ ಆ ಯೇಸುವಿನ ಮೇಲೆ ನಂಬಿಕೆ ಇಡು. ನೀನು ಯೇಸುವಿನ ಮೇಲೆ ನಂಬಿಕೆ ಇಡುವುದಾದರೆ ನೀನು ನಿರಾಸೆ ಆಗೋದಿಲ್ಲ. ಯಾಕಂದರೆ ಆ ಕಲ್ವೇರಿ ಶಿಲುಬೆಯ ಮೇಲೆ ಯೇಸು ಹತ್ತಿದಾಗ ನಿನ್ನನ್ನು ನನ್ನನ್ನು ಯೇಸು ನೆನಪು ಮಾಡಿಕೊಂಡಿದ್ದಾರೆ. ಆ ಕಲ್ವೇರಿ ಶಿಲುಬೆಯನ್ನು ಹತ್ತಿದಾಗ ಯೇಸು ನೆನಪು ಮಾಡಿಕೊಂಡಿದ್ದಾರೆ. ಯೇಸು ನಿನ್ನನ್ನು ಕೈ ಬಿಡುವವನಲ್ಲ. ಯೇಸು ನಿನ್ನನ್ನು ಮರೆತು ಹೋಗುವವನಲ್ಲ. ಯೇಸು ನಿನ್ನನ್ನು ಯಾವತ್ತೂ ತೊರೆದು ಬಿಡುವವನಲ್ಲ. ಹಲ್ಲೆಲೂಯಾ. ನೀನು ಹೇಗೆ ಯಾವ ಪರಿಸ್ಥಿತಿಯಲ್ಲಿದ್ದರೂ ಯೇಸು ನಿನ್ನನ್ನು ತೊರೆಯೋದಿಲ್ಲ. ಯೇಸು ನಿನ್ನನ್ನು ಕೈ ಬಿಡುವವನಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೇರೆ ಎಲ್ಲ ಸ್ಥಳದಲ್ಲಿ ನೀನು ನಂಬಿಕೆ ಇಟ್ಟು ನಿರಾಸೆ ಆಗಿರಬಹುದು, ಕಣ್ಣೀರಲ್ಲಿ ಕೂತುಕೊಂಡಿರಬಹುದು. ಆದರೆ ನೀನು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡುವುದಾದರೆ ನೀನು ಯಾವತ್ತೂ ನಿರಾಸೆ ಆಗೋದಿಲ್ಲ. ಯಾವತ್ತೂ ನಿನ್ನ ಕಣ್ಣೀರುಗಳನ್ನು ಹಾಕುವುದಿಲ್ಲ. ನಿನಗೆ ಯೇಸು ಬಿಡುಗಡೆ ಕೊಡುತ್ತಾರೆ. ನಿನಗೆ ಯೇಸು ಬಿಡುಗಡೆ ಮಾಡುತ್ತಾರೆ. ಯೇಸುವಿನ ಕೈಯಲ್ಲಿ ಆ ಶಕ್ತಿ ಉಂಟು. ನಿನ್ನನ್ನು ಎಲ್ಲ ಪಾಪಗಳಿಂದ ಬಿಡಿಸುವುದಕ್ಕಾಗಿ, ಶ್ರೇಷ್ಠ ವರಗಳಿಂದ ನಿನ್ನನ್ನು ತುಂಬುವುದಕ್ಕಾಗಿ ಕರ್ತನಾದ ಯೇಸುವಿನಲ್ಲಿ ಆ ಶಕ್ತಿ ಉಂಟು. ನೀನು ದೇವರ ನಾಮದಲ್ಲಿ ಭರವಸೆ ಇಡು. ಯೇಸುವಿನ ನಾಮದಲ್ಲಿ ಭರವಸೆ ಇಡು. ಯೇಸುವಿನ ನಾಮದಲ್ಲಿ ಭರವಸೆ ಇಡು. ಯೇಸು ನಿನಗೆ ಬಿಡುಗಡೆ ಮಾಡುತ್ತಾರೆ. ಹಲ್ಲೆಲೂಯಾ. ಯೇಸು ನಿನಗೆ ಬಿಡುಗಡೆ ಮಾಡುತ್ತಾರೆ. ಇನ್ನು ಮೇಲೆ ನೀನು ಜನಗಳಿಂದ ಅವಮಾನವಾಗೋದಿಲ್ಲ. ಯಾಕಂದರೆ ಕರ್ತನಾದ ಯೇಸು ನಿನ್ನ ಸಂಗಡಿದ್ದಾರೆ. ಎಲ್ಲ ವಿಷಯಗಳಲ್ಲಿ ನಿನ್ನನ್ನು ಗೌರವ ಬರುವಂತೆ ಮಾಡುತ್ತಾರೆ. ಎಲ್ಲ ವಿಷಯಗಳಲ್ಲಿ ನಿನ್ನ ಕಣಜಿಗಳನ್ನು ಹೊರಿಸುವಂತೆ ಮಾಡುತ್ತಾರೆ. ನಿನ್ನ ಕಣಜಿಗಳನ್ನು ಈ ಹೊತ್ತೆ ತುಂಬುತ್ತಾವೆ. ಯಾವಾಗ ನೀನು ದೇವರ ವಾಕ್ಯ ಕೇಳುತ್ತೀಯೋ ಅದೇ ಕ್ಷಣದಲ್ಲಿ ನೀನು ನಂಬುವುದಾದರೆ ನಿನ್ನ ಕಣಜಿಗಳನ್ನು ದೇವರು ತುಂಬಿ ಹೊರಿಸುತ್ತಾರೆ. ನಿನ್ನ ಕಣಜಿಗಳನ್ನು ದೇವರು ತುಂಬಿ ಹೊರಿಸುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇನ್ನು ಮೇಲೆ ನೀನು ಕಣ್ಣೀರು ಹಾಕುವುದಿಲ್ಲ ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನೀನು ಕಣ್ಣೀರು ಹಾಕುವುದಿಲ್ಲ. ಯಾಕಂದರೆ ನಿನ್ನ ಸಂಗಡ ಇರುವವನು ಲೋಕದಾಗಿರುವವನಿಗಿಂತ ಹೆಚ್ಚಿನವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಒಂದೇ ಒಂದು ನುಡಿತಾ ಇದೆ. ಏನಂದರೆ ಶ್ರೇಷ್ಠ ವರಗಳಿಂದ ನಿನ್ನ ಆಸೆಗಳನ್ನು ಪೂರ್ತಿಗೊಳಿಸುವೆನೆಂದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಯೇಸುವನ್ನು ನಂಬಿ ಯೇಸುವನ್ನು ಅಂಗೀಕರಿಸುವುದಾದರೆ, ಯೇಸುವಿಗೆ ನಿನ್ನ ಹೃದಯದೊಳಗೆ ಸ್ಥಳ ಕೊಡುವುದಾದರೆ ಯೇಸು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ನಿನ್ನ ಶ್ರೇಷ್ಠ ವರಗಳಿಂದ ಆತನು ನಿನ್ನನ್ನು ತುಂಬುತ್ತಾರೆ. ಭಯಪಡಬೇಡ, ದೇವರು ನಿನ್ನ ಸಂಗಡಿದ್ದಾರೆ. ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ನಿನ್ನನ್ನು ಅಭಿವೃದ್ಧಿಪಡಿಸುತ್ತಾರೆ. ನೀನು ಇನ್ನು ಮೇಲೆ ಕಣ್ಣೀರುಗಳನ್ನು ನೋಡುವುದಿಲ್ಲ. ನಿನ್ನ ವೈರಿಗಳಿಗೆ ಇರುವಂಥ ಸ್ಥಳದಲ್ಲಿ ದೇವರು ವಾಗ್ದಾನ ಮಾಡಿದ್ದಾನೆ. ಅವರಿಗಿರುವ ಸ್ಥಳದಕ್ಕಿಂತಲೂ ಎತ್ತರವಾದ ಸ್ಥಳದಲ್ಲಿ ನೀನು ಜಯಶಾಲಿಯಾಗಿ ಸಂಚರಿಸುವಿ ಎಂದು ವಾಗ್ದಾನ ಮಾಡಿದ್ದಾರೆ. ಆ ವಾಗ್ದಾನಗಳನ್ನು ನಿನ್ನ ಹೃದಯದಲ್ಲಿಟ್ಟುಕೋ. ದೇವರು ಪೂರೈಸುತ್ತಾನೆ. ದೇವರು ನೆರವೇರಿಸುತ್ತಾನೆ. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು ಜೀವಿತವಾಗಿದ್ದಾರೆ. ಆತನ ಸಮಾಧಿ ತೆರೆಯಲ್ಪಟ್ಟಿದೆ. ಆತನು ನಮ್ಮ ಮಧ್ಯದಲ್ಲಿ ಜೀವಿಸುತ್ತಾ ಇದ್ದಾನೆ. ಅದಕ್ಕೋಸ್ಕರ ದೇವರು ಹೇಳುತ್ತಾ ಇದ್ದಾನೆ, ಶ್ರೇಷ್ಠ ವರಗಳಿಂದ, ಶ್ರೇಷ್ಠ
ವರಗಳಿಂದ ನಿನ್ನ ಆಸೆ ಪೂರ್ತಿಗೊಳಿಸುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವ ಸ್ಥಳದಿಂದ ಸಹ ಈ ಸಂದೇಶವನ್ನು ನೀವು ಕೇಳುತ್ತಾ ಇದ್ದಿದ್ರು, ನಿಮಗೋಸ್ಕರ ದೇವರು ವಾಗ್ದಾನ ಮಾಡಿದ್ದಾರೆ. ನೀವು ಭಯಪಡಬಾರದು, ನಾನು ಬಡವನೆಂದು ಹೇಳಬಾರದು. ಯಾಕಂದರೆ ನಿನ್ನ ತಂದೆಯಾದ ದೇವರು ರಾಜಾದಿರಾಜನಾಗಿದ್ದಾನೆ, ಕರ್ತಾದಿ ಕರ್ತನಾಗಿದ್ದಾನೆ. ಆತನ ಮೇಲೆ ನೀನು ಭರವಸೆ ಇಡುವುದಾದರೆ ಆ ದೇವರು ನಿನ್ನನ್ನು ಇವತ್ತು ಈ ಬೆಳಗ್ಗೆ ಶ್ರೇಷ್ಠ ವರಗಳಿಂದ ನಿನ್ನನ್ನು ದೇವರು ತುಂಬುತ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಾಗ್ದಾನವನ್ನು ಇಟ್ಟುಕೊಂಡು ಇದನ್ನು ನೀನು ನಂಬುವುದಾದರೆ ನೀನು ದೇವರ ಮಹಿಮೆ ಕಾಣುತ್ತೀಯ. ಹಲ್ಲೆಲೂಯಾ. ನೀನು ದೇವರ ಮಾಡುವ ಮಹಿಮೆಯನ್ನು ಕಾಣಬೇಕಾದರೆ ಇದರ ಮೇಲೆ ನೀನು ಭರವಸೆ ಇಡಬೇಕು. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಇದು ತಿಳಿಸೋದು ಯೇಸು ಕ್ರಿಸ್ತನು ತಿಳಿಸುತ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕದಲ್ಲಿ ನಿಮ್ಮೆಲ್ಲರನ್ನು ನಾನು ಆಶೀರ್ವಾದ ಮಾಡುತ್ತಾನೆ. ನಮ್ಮನ್ನುಗೋಸ್ಕರ ಹೀಗೆ ಸಂದೇಶವನ್ನು ಇನ್ನೂ ಹೆಚ್ಚಾಗಿ ಹೇಳುವುದಕ್ಕಾಗಿ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ, ನಮ್ಮ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ. ನನ್ನ ಕುಟುಂಬಕ್ಕಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ನೆನೆಸಿಕೊಳ್ಳಿರಿ. ಹಲ್ಲೆಲೂಯಾ. ನನ್ನ ಸೇವೆದ ಹೆಸರಿದೆ ಜೀಸಸ್ ಅದ್ಭುತ ಸ್ವರೂಪನು. ಯಾಕಂದರೆ ಆತನು ನನ್ನ ಜೀವನದಲ್ಲಿ ಅದ್ಭುತ ಸ್ವರೂಪನಾಗಿ ನಿಂತುಕೊಂಡಿದ್ದಾನೆ. ಹಲ್ಲೆಲೂಯಾ. ಯಾಕಂದರೆ ಆತನು ನನ್ನ ಜೀವನದಲ್ಲಿ ಅದ್ಭುತ ಸ್ವರೂಪನಾಗಿ ನಿಂತುಕೊಂಡಿದ್ದಾನೆ. ಅದಕ್ಕಾಗಿ ಆತನ ಹೆಸರೇ ನಾನು ಅದ್ಭುತ ಸ್ವರೂಪನೆಂದು ನನ್ನ ಸಭೆ ಹೆಸರನ್ನು ನಾವು ಕರಿತೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂದರೆ ಯೇಸು ಕ್ರಿಸ್ತನು ನಾವು ಎಲ್ಲೋ ಬಿದ್ದವರು ನಮ್ಮ ಮಧ್ಯದಲ್ಲಿ ಅದ್ಭುತ ಸ್ವರೂಪನಾಗಿ ನಿಂತುಕೊಂಡಿದ್ದಾನೆ. ಅದ್ಭುತ ಸ್ವರೂಪನಾಗಿ ನಿಂತುಕೊಂಡಿದ್ದಾನೆ. ಅದ್ಭುತ ಸ್ವರೂಪನಾಗಿ ನಿಂತುಕೊಂಡಿದ್ದಾನೆ. ಹಲ್ಲೆಲೂಯಾ. ದೇವರು ವಾಗ್ದಾನ ಮಾಡಿರುವುದು, ನಾನು ತೆರೆದಿರುವ ಬಾಗಿಲುಗಳನ್ನು ಯಾರು ಮುಚ್ಚೋದಕ್ಕಾಗೋದಿಲ್ಲ ಎಂದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ಹೆಸರೇ ಜೀಸಸ್ ಅದ್ಭುತ ಸ್ವರೂಪನು. ದೇವರೇ, ಆ ನಾಮದಲ್ಲಿ ನೀವು ಭರವಸೆ ಇಡುವುದಾದರೆ ಯಾವತ್ತೂ ನೀವು ಆಶಾಭಂಗ ಪಡುವುದಿಲ್ಲ. ನಿಮ್ಮ ಮುಖವನ್ನು ಕೆಳಗಾಕೋದಕ್ಕೆ ಆತನು ಬಿಡುವುದಿಲ್ಲ. ಆತನು ರಾಜಾದಿರಾಜನು, ಆತನು ಕರ್ತಾದಿ ಕರ್ತನು. ನಿಮ್ಮನ್ನು ಮೇಲಕ್ಕೆ ತಂದು ಆತನ ನಾಮಕ್ಕೆ ಮಹಿಮೆ ತರುವಂತೆ ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಆ ಜೀಸಸ್ ಅದ್ಭುತ ಸ್ವರೂಪನೆಂಬ ಸೇವೆಗಾಗಿ ಎಲ್ಲರೂ ಪ್ರತಿದಿನ ನಮ್ಮ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ಈ ಸೇವೆ ಇನ್ನೂ ಹೆಚ್ಚಾಗಿ ಮುಂದುವರಿಯಲೆಂದು ನಿಮ್ಮ ಪ್ರಾರ್ಥನೆಯಲ್ಲಿ ನನಗೋಸ್ಕರ, ನನ್ನ ಸೇವೆಗೋಸ್ಕರ ಬೇಡಿಕೊಳ್ಳುತ್ತೀರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಜೈ ಕ್ರಿಸ್ತ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಈ ವಾಕ್ಯದಂತೆ ನಿಮ್ಮ ಅಗತ್ಯಗಳನ್ನೆಲ್ಲ ಆತನು ಪೂರೈಸುತ್ತಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತೇನೆಂದು ಕರ್ತನಾದ ಯೇಸು ಹೇಳಿದ್ದಾರೆ. ಆತನು ವಾಗ್ದಾನ ಮಾಡಿರುವುದೆಲ್ಲವನ್ನು ಪೂರೈಸುವ ದೇವರು. ನೀವು ಆತನ ಮೇಲೆ ನಂಬಿಕೆ ಇಡುವುದಾದರೆ ನಿಮ್ಮ ಮುಖವನ್ನು ಲಜ್ಜೆಗೆಡುವುದಕ್ಕಾಗಿ ಯೇಸು ಬಿಡುವುದಿಲ್ಲ. ಭಯಪಡಬೇಡಿರಿ, ಆತನು ನಿಮ್ಮ ಕೈಗಳನ್ನು ಹಿಡಿದುಕೊಂಡು ನಡೆಯುತ್ತಾನೆ. ಆಮೇನ್. ಗಾಡ್ ಬ್ಲೆಸ್ ಯು. ಎಲ್ಲ ವಿಷಯದಲ್ಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡುತ್ತೇನೆಂದು ನಾನು ನಂಬುತ್ತೇನೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.